ಅಮ್ಮ ಮದುಗೆ ಏನಾಗಿದೆ? ಹೇಗಿದ್ದಾಳೆ ಈಗ? ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಅದು ಆಡ್ತಿರೋದು ನೋಡಿದ್ರೆ ಉಸಿರಾಡಿಸಲು ಏನೋ ಸಮಸ್ಯೆ ಇದೆ ಅಂತ ಅನಿಸ್ತಿದೆಯಪ್ಪ. ಮಗು ಉಳಿಯೋ ಭರವಸೆ ತುಂಬಾ ಕಡಿಮೆ ಇದೆ. ಮಗುನ ಉಳಿಸೋದಕ್ಕೆ ಪ್ರಯತ್ನ ಪಡಬಹುದು, ಆದ್ರೆ ಆ ಪ್ರಯತ್ನದಲ್ಲಿ ತಾಯಿ ಜೀವಕ್ಕೆ ಅಪಾಯ ಇದೆ ಅನ್ಸುತ್ತೆ. ಮಧು, ಅಯ್ಯೋ ಅಮ್ಮ, ಮಧು, ಮಧು, ಏನಾಯ್ತೆ? ಏನಾಯ್ತೆ? ನನ್ ಕೈಲಾಗ್ತಿಲ್ಲ, ಹೆರಿಗೆ ನೋವು ಅನ್ಸ್ತಾ ಇದೆ, ನನ್ ಕೈಲಾಗ್ತಿಲ್ಲ ರೀ. ಹಾಗೆಲ್ಲ ಏನೂ ಆಗಲ್ಲ, ಸುಮ್ಮನೆ ನಿಮಗ್ ಗೊತ್ತಿಲ್ಲ, ಸುಮ್ನೆ ಇರ್ರಿ. ಹೆರಿಗೆ ನೋವು ಅನ್ಸುತ್ತೆ, ನೀವು ಬೇಗ ಹೋಗಿ ಅಮ್ಮನ್ನ ಕರ್ಕೊಂಡ್ ಬಂದ್ಬಿಡಿ, ಬೇಗ ಹೋಗ್ರಿ. ಏನಾಯ್ತು ನಂದೀಶ? ಯಾಕೆ ಗಾಬರಿ ಆಗಿದ್ಯಾ? ಮಧುಮತಿಗೆ ಡೆಲಿವರಿ ಪೇನ್ ಶುರು ಆಗಿದೆ. ನೋವು ನೋವು ಅಂತ ಒದ್ದಾಡ್ತಾ ಇದ್ದಾಳೆ. ಅಮ್ಮ 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 ಸಮಾಧಾನ ಮಾಡ್ಕೊಳ, ಏನು ಆಗಲ್ಲ. ತ್ರಿಶೂಲ್, ಗಾಬರಿ ಆಗ್ಬೇಡ. ನಂದೀಶ, ನಾವೆಲ್ಲರೂ ನಿನ್ ಜೊತೆಗಿದ್ದೀವಿ, ಏನೂ ಆಗಲ್ಲ, ಧೈರ್ಯವಾಗಿರು. ನಡಿ. ನನ್ಗೀಗ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಅದನ್ನ ವರ್ಣಿಸೋಕೆ ಸಾಧ್ಯ ಆಗ್ತಿಲ್ಲ. ಆ ಪರಮೇಶ್ವರನಿಗೆ ನಿನ್ನ ಭಕ್ತಿ ತಲುಪಿ ಬಿಡುತ್ತೆ. ಅವನು ಕರುಣಿಸಿರೋ ಈ ವರದಿಂದ ನನ್ನ ಜೀವನ ಸರಿ ಹೋಗ್ಬಿಡುತ್ತೆ. ಈಗ ತ್ರಿಶೂಲ್ ಹತ್ರ ಹೋಗಿ ನಾನು ಇಚ್ಛಾಧಾರಿ ನಾಗಿಣಿ, ನೀನು ನನ್ನ ಆದಿಶೇಷ ಅಂತ ಹೇಳಿದ್ರೆ ಅವನಿಗೆಲ್ಲ ನೆನಪು ಬರುತ್ತೆ. ನನ್ನ ಆಸೆ, ನನ್ನ ಕನಸು ಈಡೇರೋ ಕ್ಷಣ ಇದು. ಇನ್ನು ನನ್ನ ಆದಿಶೇಷನ ಸೇರೋದಕ್ಕೆ ಎಷ್ಟೋ ಶತಮಾನಗಳು, ಯುಗಗಳು ಬೇಕಾಗಿಲ್ಲ. ಬೇಕಾಗಿರೋದು ಒಂದೇ ಒಂದು ಕ್ಷಣ. ತ್ರಿಶೂಲ್ ನನ್ನ ಎದುರಿಗೆ ಬಂದ ತಕ್ಷಣ ನನ್ನ ಕನಸು ಈಡೇರುತ್ತೆ. ಆದಿಶೇಷ, ನಾನು ಬರ್ತಾ ಇದ್ದೀನಿ. ನಂದೆಲ್ಲ ನೋವುಗಳಿಗೆ ತೆರೆ ಬೀಳೋ ದಿನ ಇವತ್ತು. ನಾವಿಬ್ರು ಒಂದಾಗ್ತೀವಿ ಆದಿಶೇಷ. ಮಧು, ನನ್ ಕೈ ಆಗ್ತಿಲ್ಲ ಮಗನೇ. ಮಧು, ಏನಾಗಲ್ಲ ಮಧು. ಮಲಗಿಸೋಣ. ಬಂದು ಅಮ್ಮ ತುಂಬಾ ನೋಡ್ತದೆ. ನಮ್ಮ ರೂಮಲ್ಲಿದ್ದಾರೆ, ಹೋಗಿ ಮೈ ಏನಾದ್ರು ಮಾಡಿ. ಏನಪ್ಪ ಎಲ್ರು ಈ ತರ ಗಲಾಟೆ ಮಾಡಿದ್ರೆ ಹೇಗೆ? ನೀವು ದಾರಿ ಬಿಡ್ರಿ. ಇಡೀ ಹೊಟ್ಟೆ ನೋದಿದ್ಯಮ್ಮ? ಒಂದ್ ನಿಮಿಷ ಬಂದಮ್ಮ, ಏನೂ ಆಗಲ್ಲ, ಹೆದರ್ಕೋಬೇಡ. ಅಮ್ಮ ಮದುಗೆ ಏನಾಗಿದೆ? ಹೇಗಿದ್ದಾಳೆ ಈಗ? ನೀವೆಲ್ಲರೂ ಸ್ವಲ್ಪ ಧೈರ್ಯ ತಗೋಬೇಕಪ್ಪ. ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಅದು ಆಡ್ತಿರೋದು ನೋಡಿದ್ರೆ ಉಸಿರಾಟದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನಿಸ್ತಿದ್ಯಪ್ಪ. ಮಗು ಉಳಿಯೋ ಭರವಸೆ ತುಂಬಾ ಕಡಿಮೆ ಇದೆ. ಅಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ಅಮ್ಮ ದಯವಿಟ್ಟಮ್ಮ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ತಮಾಷೆಗೂ ಆಗಲ್ಲ, ಹೇಳ್ಬೇಡಿ ಪ್ಲೀಸ್. ಏನಾದ್ರೂ ಮಾಡಿ ಮಗುನ ಉಳಿಸ್ಕೊಡಿ. ಮಗುನ ಉಳಿಸೋದಕ್ಕೆ ಪ್ರಯತ್ನ ಪಡಬಹುದು, ಆದ್ರೆ ಆ ಪ್ರಯತ್ನದಲ್ಲಿ ತಾಯಿ ಜೀವಕ್ಕೆ ಅಪಾಯ ಇದೆ ಅನ್ಸತ್ತೆ. ಅಮ್ಮ ನಿಮ್ ಕೈ ಮುಗಿತೀನಮ್ಮ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಪ್ಲೀಸ್. ಹೇಗಾದ್ರೂ ಮಾಡಿ ಮಗುನು ಅಮ್ಮನಿಗೆ ಇಬ್ಬರನ್ನು ಉಳಿಸ್ಕೊಡಿ. ನನ್ನ ಪ್ರಯತ್ನ ನಾನು ಮಾಡ್ತೀನಪ್ಪ, ಇನ್ನು ಮಿಕ್ಕಿದ್ದೆಲ್ಲ ದಯವೆಚ್ಚೆ. ದೇವ್ರ ಮೇಲೆ ಭಾರ ಹಾಕಿ ಅವನೇನಾದ್ರೂ ಕಂಡ್ಬಿಟ್ರೆ ಇಬ್ರು ಜೀವನ ಉಳಿಯುತ್ತೆ. ಇಲ್ಲ ಅಂದ್ರೆ
ಯಜಮಾನ್ರೆ ಏನಾಗೋಯ್ತಿದೆಲ್ಲ. ಸಮಾಧಾನ ಮಾಡ್ಕೊಳ್ಳೋ ದಿಶಾ, ದೇವರಿದ್ದಾನೆ. ರಿಷೋಕ್ತ ಯಜಮಾನ್ರೆ ನಾನೇನ್ ಪಾಪ ಮಾಡಿದ್ದೀನಿ ಅಂತ ನನಗೆ ಈ ರೀತಿ ಆಗ್ತಾ ಇದೆ. ಏನಾಗೋದಿಲ್ಲ, ಸುಮ್ಮನಿರೋ. ದಿಗ್ವಿಜಯ, ನಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಒಂದು ಸ್ವಲ್ಪ ಫೋನ್ ಮಾಡಪ್ಪ, ಅವ್ರವ್ರು ಬಂದ್ಬಿಡ್ಲಿ. ಅಜ್ಜಿ ಏನಾಯ್ತು? ಯಾಕೆಲ್ರು ಹೇಗೆ ನಿಂತಿದ್ದೀರಾ? ಆಂಟಿಗೆ ಡೆಲಿವರಿ ಪೇನ್ ಬಂದಿದೆ, ಒದ್ದಾಡ್ತಾ ಇದ್ದಾರೆ. ತಾಯಿ ಮಗು ಇಬ್ಬರಲ್ಲಿ ಒಬ್ಬರೇ ಉಳಿಯೋದು ಅಂತ ಹೇಳ್ತಿದ್ದಾರೆ. ಹೌದು, ಸುಲ್ಗಿತ್ತಿ ಒಳಗಡೆ ಇದ್ದಾಳೆ. ಸಲೀಸಾಗಿ ಹೆರಿಗೆ ಆಗ್ಬೋದು ಅನ್ನೋ ವಿಶ್ವಾಸ ನಮಗಿದೆ. ಆದ್ರೆ ದೇವ್ರು ಏನ್ ಮಾಡ್ತಾನೋ ಏನೋ. ಅದಕ್ಕೆ ಅಣ್ಣ ತುಂಬಾ ಅಪ್ಸೆಟ್ ಆಗಿದ್ದಾನೆ. ನೀವು ಹೋಗಿ ಸ್ವಲ್ಪ ಸಮಾಧಾನ ಮಾಡ್ತೀರಾ? ಎಲ್ಲಿದ್ದಾನ ಅವನು? ಹೊರಗೆ ಹೋಗಿದ್ದಾನೆ. ತ್ರಿಶೂಲ್, ತ್ರಿಶೂಲ್ ಅಳ್ತಾ ಇದೆಯಾ? ಸಮಾಧಾನ ಮಾಡ್ಕೋ ತ್ರಿಶೂಲ್. ಅಮ್ಮಂಗೆ ಏನು ಆಗೋದಿಲ್ಲ. ಚಿಕ್ಕ ಮಕ್ಳು ತರ ಯಾರಾದ್ರೂ ಅಳ್ತಾರ? ಸಮಾಧಾನ ಮಾಡ್ಕೋ. ನನ್ನ ಕೈಲಿ ಆಗ್ತಾ ಇಲ್ಲ ಶಿವಾನಿ. ತ್ರಿಶೂಲ್, ಎಲ್ರನ್ನೂ ಸಮಾಧಾನ ಮಾಡ್ಬೇಕಾಗಿರೋ ನೀನೇ ಹೀಗೆ ಅಳ್ತಾ ಕೂತ್ರೆ ಹೇಗೆ ಹೇಳು? ಶಿವಾನಿ, ನಾನು ಎಷ್ಟೆಲ್ಲ ಕನಸು ಕಟ್ಟಿದ್ದೆ. ನನಗೊಬ್ಬ ತಮ್ಮನೋ ತಂಗಿನೋ ಬರ್ತಾಳೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಅಂದ್ರೆ ಈಗ ಇಬ್ಬರಲ್ಲಿ ಒಬ್ರು ಹೊಡೆಯೋದು ಅಂತ ಹೇಳ್ತಾ ಇದಾರೆ. ನನಗೆ ಅಮ್ಮನೂ ಬೇಕು, ಪಾಪನೂ ಬೇಕು, ಇಬ್ರು ಬೇಕು. ಏನ್ ಮಾಡ್ಲಿ? ತ್ರಿಶೂಲ್ ನೋಡು, ಹಾಗೆಲ್ಲ ಏನು ಆಗೋದಿಲ್ಲ. ನೀನ್ ಅನ್ಕೊಂಡ್ರೆ ಸುಲಭ ಅಲ್ಲ ಶಿವಾನಿ. ಹೆರಿಗೆ ಮಾಡ್ಸಕ್ ಬಂದಿರೋ ಸೂಲ್ಗಿತ್ತೇನೆ ಹೇಳಿದ್ರಲ್ಲ, ಮಗು ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ಉಳಿಸ್ಕೋಬಹುದು ಅಂತ. ತ್ರಿಶೂಲ್, ನಂಗೆ ಇಬ್ರು ಬೇಕು ಶಿವಾನಿ. ಇಂಥ ಸಮಯದಲ್ಲಿ ನೀನು ಧೈರ್ಯವಾಗಿರ್ಬೇಕು ತ್ರಿಶೂಲ್. ಮನೆಯವ್ರು ಎಲ್ರಿಗೂ ಧೈರ್ಯ ಹೇಳೋ ನೀನೇ ಕೈ ಚಲ್ ಕೂತ್ರೆ ಹೇಗೆ ಹೇಳು? ನನ್ಗೇನು ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ತುಂಬಾ ಹಿಂಸೆ ಆಗ್ತಾ ಇದೆ ಶಿವಾನಿ. 23 ವರ್ಷ ನನ್ನನ್ನು ಸಾಕಿದಳೆ ಅಮ್ಮ. ನನಗೆ ನೋವಾದಾಗ, ನಾನು ಅತ್ತಾಗ ನನಗೆ ಸಮಾಧಾನ ಮಾಡಿದ್ದಾರೆ. ಅವ್ರಿವಾಗ ಕಷ್ಟದಲ್ಲಿದ್ದಾರೆ ಶಿವಾನಿ, ನೋವು ಅನುಭವಿಸ್ತಾ ಇದ್ದಾರೆ. ನಾನು ಅವ್ರ ಮಗ ಆಗಿ ನನಗೆ ಏನು ಮಾಡಕ್ ಆಗ್ತಾ ಇಲ್ವಲ್ಲ, ತುಂಬಾ ಹಿಂಸೆ ಆಗ್ತಾ ಇದೆ. ಅಮ್ಮನ ಋಣ ನನ್ನ ಮೇಲಿದೆ. ಆ ಋಣ ತೀರ್ಸೋ ಅವಕಾಶನಾದ್ರೂ ದೇವ್ರು ಕೊಡಬಾರ್ದ ನನಗೆ? ದೇವ್ರು ಯಾರ್ಯಾರಿಗೋ ಕಾಣಿಸ್ಕೋತಾನಂತೆ, ಏನೇನೋ ವರ ಕೊಡ್ತಾನಂತೆ. ನನಗೆ ನಮ್ಮಮ್ಮನ ಉಳಿಸ್ಕೊಡೋ ವರ ಕೊಡಬಾರ್ದ? ತ್ರಿಶೂಲ್, ದಯವಿಟ್ಟು ಸಮಾಧಾನ ಮಾಡ್ಕೋ. ಆ ಯಮನ್ಗೇನಾದ್ರೂ ಇಲ್ಲಿಂದ ಒಂದ್ ಜೀವನ ತಗೊಂಡು ಹೋಗ್ಲೇಬೇಕು ಅಂತ ಏನಾದ್ರೂ ಇದ್ರೆ ಅದ್ ನನ್ ಜೀವನೇ ಆಗಿರ್ಲಿ, ಪರವಾಗಿಲ್ಲ. ಅವರಿಬ್ರು ನನಗೆ ಬೇಕು ಶಿವಾನಿ. ಬೇಕಾದ್ರೆ ನನ್ ಸತ್ತೋದ್ರೂ ಚಿಂತೆ ಇಲ್ಲ. ತ್ರಿಶೂಲ್, ದಯವಿಟ್ಟು ಸಾವಿನ ಮಾತಾಡ್ಬೇಡ ನೀನು. ಇಲ್ಲ ಶಿವಾನಿ, ಅವರಿಬ್ರು ನನಗೆ ತುಂಬಾ ಮುಖ್ಯ. ಪ್ಲೀಸ್ ಶಿವಾನಿ, ನಾನು ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಅವ್ರನ್ನ ಉಳಿಸ್ಕೊಳ್ಳೋ ದಾರಿ ಹೇಳು ಶಿವಾನಿ. ಏನ್ ಬೇಕಾದ್ರೂ ಮಾಡ್ತೀಯಾ ಶಿವಾನಿ? ಆ 2 ಜೀವ ಉಳಿಯತ್ತೆ ಅನ್ನೋದಾದ್ರೆ ನನ್ನ ಜೀವನೇ ಕಳ್ಕೊಳಕ್ ನಾನು ಸಿದ್ಧ ಶಿವಾನಿ. ನಾನು ಬಯಸಿದ್ದನ್ನ ಮಾಡ್ತೀಯ ತ್ರಿಶೂಲ್? ಕೇಳ್ತೀಯಲ್ಲ ಶಿವಾನಿ ನೀನು? ಅವ್ರ ಜೀವ ಉಳಿಯೋದಕ್ಕೆ ನನ್ನ ಜೀವ ಕೊಡಕ್ಕೂ ಸಿದ್ಧ ಅಂತ ಹೇಳ್ತಾ ಇದ್ದೀನಿ ನಾನು ಏನ್ ಮಾಡ್ಬೇಕು ಹೇಳು ಶಿವಾನಿ? ಏನ್ ಬೇಕಾದ್ರೂ ಮಾಡ್ತೀನಿ ಹೇಳು. ನಿನಗೆ ಮಾತು ಕೊಡ್ಬೇಕು ತಾನೆ? ಮಾತು ಕೊಟ್ಟಿದ್ದೀನಿ. ನೀನು ಮಗು ಅಮ್ಮ ಇಬ್ಬರು ಜೀವನ ಉಳಿಸ್ಕೊತಿದ್ದಾನೆ. ಹೇಳು ಶಿವಾನಿ, ನಾನು ಏನ್ ಮಾಡ್ಬೇಕು ಹೇಳು? ಏನ್ ಬೇಕಾದ್ರೂ ಮಾಡ್ತೀನಿ ಹೇಳು. ಏನ್ ಮಾಡ್ಬೇಕು? ನೀನು ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಮೊದಲು ನಾನು ನನ್ನ ಪ್ರಯತ್ನನ ಮಾಡ್ತೀನಿ. ಅಯ್ಯೋ ಆಗ್ತಿಲ್ಲ. ಅಮ್ಮ
ಬಿಡ್ತು ನೀ ಹಾಗೆಲ್ಲ ಮಾತಾಡ್ಬಾರ್ದು. ಏನು ಆಗಲ್ಲ, ದೇವ್ರಿದ್ದಾನೆ. ಇಲ್ಲಮ್ಮ, ತುಂಬಾ ನೋವಾಗ್ತಿದೆ, ಕೈ ತಡ್ಕೊಳಕ್ಕಾಗ್ತಾ ಇಲ್ಲ. ಇಲ್ಲಮ್ಮ, ಏನು ಆಗಲ್ಲ. ಅಮ್ಮ, ನೀವಿಬ್ರು 1-2 ನಿಮಿಷ ಹೊರಗಡೆ ಇರ್ತೀರಾ? ದಯವಿಟ್ಟು ನೀವೆಲ್ಲ ಆಚೆ ಬಂದ್ರಿ? ಶಿವಾನಿ, ಸ್ವಲ್ಪ ನೀವು ಆಚೆ ಇರಿ ಅಂತ ಕಳಿಸಿದ್ಲಪ್ಪ. ಅಮ್ಮ, ಏನು ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಪರಮೇಶ್ವರ, ನನ್ನ ಪ್ರೀತಿನ ಉಳಿಸೋಕೆ ಅಂತ ನೀನು ಕರುಣಿಸಿರೋ ವರನ ಈ ಜೀವ ಉಳಿಸೋದಕ್ಕೆ ಬಳಸ್ತಾ ಇದ್ದೀನಿ. ನನ್ನ ಖುಷಿಗಿಂತ ಅಂತ ತ್ರಿಶೂಲ್ ಖುಷಿನೇ ನನಗೆ ಮುಖ್ಯ. ಈ ಜೀವ ಮುಖ್ಯ. ತಾಯಿ ಮಗುನ ದಯವಿಟ್ಟು ಕಾಪಾಡು ತಂದೆ. ಪರಮೇಶ್ವರ, ಇದೇನಮ್ಮ ಇದು? ಇಷ್ಟೊಂದು ಒದ್ದಾಡ್ತಿದ್ದೋಳು ಇದನ್ನ ಹೇಗ್ ಮಾಡ್ಕೊಂಡಿದ್ದಾಳಲ್ಲ? ಏನಾಯ್ತಮ್ಮ? ಆಗಿದ್ರ ಬಗ್ಗೆ ಯೋಚನೆ ಮಾಡಬೇಡಿಮ್ಮ, ಎಲ್ಲ ಒಳ್ಳೇದೇ ಆಗಿದೆ. ನೀವು ನಿಮ್ಮ ಕೆಲಸನ ಮುಂದುವರಿಸಿ. ಓ ದೇವ್ರೆ, ಅಪ್ಪ ಮಗು ಏನು ಮಾಡ್ಬೇಡಪ್ಪ, ದಯವಿಟ್ಟು ಅವ್ರನ್ನ ಉಳಿಸ್ಕೊಡು ಪ್ಲೀಸ್ ದೇವ್ರೆ, ಪ್ಲೀಸ್ 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 ಪ್ಲೀಸ್. ತ್ರಿಶೂಲ್, ಶಿವಾನಿ, ಹೋದ್ ಕೆಲಸ ಏನಾಯ್ತು? ಶಿವಾನಿ, ಕೈ ಮುಗಿದು ಕೇಳ್ಕೊತೀನಿ, ಒಳ್ಳೆ ಸುದ್ದಿ ಕೊಡು. ಶುಭಾಶಯ ತ್ರಿಶೂಲ್, ನೀನು ಅಣ್ಣ ಆಗಿದ್ಯಾ. ಏನಾಯ್ತದೆ ಶಿವಾನಿ? ನನ್ನ ಅಣ್ಣ ಅದ್ನ ಒಬ್ಳು ತಂಗಿ ಹುಟ್ಟಿದಾಳೆ. ಹೆಣ್ಮಗು ತಂಗಿ? ಅಮ್ಮ, ಇಬ್ರು ಆರೋಗ್ಯವಾಗಿದ್ದಾರೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ತ್ರಿಶೂಲ್, ತ್ರಿಶೂಲ್, ಅಮ್ಮ ಮಗು ಹೋಗ್ ನೋಡು.
ಆಗಿಲ್ಲ ನಮ್ಮ ಭಯ ಆಗೋಯ್ತಮ್ಮ. ನೀನು ಸೇಫ್ ಆಗಿದ್ದಿಲ್ಲ, ನನಗಷ್ಟೇ ಸಾಕು. ತಂಗಿನ ಮಾತಾಡ್ಸ್ಕೊಂಡ್ಬರ್ತೀನಿ ರೀ. ನನ್ನ ತಂಗಿ ನಿನ್ ತಾಯಿನ ಮಾತಾಡ್ಸಿದ್ದಾಯ್ತು ತಾನೇ, ಮಗುನ ಆಟ ಆಡ್ಸು. ಕಂದಮ್ಮ ಹಾಕೊಳ್ಳೋದು ಬಾ. ನನ್ನ ಮೊಮ್ಮಗನ್ನ ನೋಡ್ಬೇಕು ಅಂತ ಆಚೆಗೆ ಬಂದ್ರೆ ನೀನ್ ಕಾಣಿಸ್ತಾ ಇದ್ಯಾ? ದೇವ್ರೆ, ಈ ತಂಗಿನಾದ್ರೂ ಹೇಳಿದ ಮಾತು ಕೇಳಂಗಾಗ್ಲಪ್ಪ. ಅಣ್ಣ ಸೋ ಬ್ಯಾಡ್. ಏನ್ ನಿನ್ ಮಾತಿನ ಅರ್ಥ? ನಾನ್ ನಿನ್ ಮಾತು ಕೇಳಲ್ಲ ಅಂತನಾ? ಅಜ್ಜಿ ನೋಡಿ ಅಜ್ಜಿ, ಅಣ್ಣ ಹೇಗ್ ರೇಗಿಸ್ತಾನೆ. ಅಣ್ಣ ಅಲ್ವಾ, ರೇಗಿಸ್ತಾನೆ, ಹೋಗ್ಲಿ ಬಿಡು. ಶಿವಾನಿ, ಥ್ಯಾಂಕ್ ಯು ಸೋ ಮಚ್ ಶಿವಾನಿ. ಅಮ್ಮ ಮಗು ಇಬ್ರು ಚೆನ್ನಾಗಿದ್ದಾರೆ ಶಿವಾನಿ. ಆ ದೇವ್ರ ಪವಾಡ ಮಾಡಿದ್ ನಾವು, ಈಗ ನೀನ್ ಪವಾಡ ಮಾಡಿದ್ಯೋ ಗೊತ್ತಿಲ್ಲ. ಒಟ್ಟಲ್ಲಿ ಅಮ್ಮ ಮಗು ಇಬ್ರು ನೀನು ಉಳಿಸ್ಕೊಟ್ಟೆ ಶಿವಾನಿ. ನಾನು ಎಲ್ಲವ್ರನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ತುಂಬಾ ಭಯ ಆಗೋಗಿತ್ತು ಶಿವಾನಿ. ನನ್ ಜೀವನನೇ ಬೇಡ ಅಂತ ಅನ್ಸ್ಬಿಟ್ಟಿತ್ತು. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನೀನ್ ಋಣ ಹೇಗೆ ತೀರಿಸ್ತಿ ಗೊತ್ತಾಗ್ತಿಲ್ಲ. ಆಗೋದಿಲ್ಲ ಶಿವಾನಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಮಗು ಜೀವ ಬಿಡಿತು. ಇವನು ಕೊಟ್ಟಿರೋ ಮಾತು ಉಳಿಸ್ಕೊತಾನೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ಯಾ? ಉಳಿಸ್ಕೋತೀನಿ ಶಿವಾನಿ. ನಿನಗೆ ಮಾತು ಕೊಟ್ಟ ಹಾಗೆ ನಾನು ನಡ್ಕೋತೀನಿ. ನೀನೇನ್ ಕೇಳ್ದೆ ಹೇಳು? ನೀನ್ ಬಯಸಿದ್ದನ್ನ ನಾನು ಕೊಡ್ಬೇಕು ಅಂತಲ್ವಾ? ನೀನ್ ಬಯಸಿದ್ದನ್ನ ನಾನು ಖಂಡಿತ ಕೊಡ್ತೀನಿ. ಶಿವಾನಿ, ಆದಷ್ಟು ಬೇಗ ನಿನಗೆ ತಾಳಿ ಕೊಡಿಸ್ತೀನಿ, ನಿನಗೆ ಡೈವೋರ್ಸ್ ಕೊಡ್ತೀನಿ. ತ್ರಿಶೂಲ್, ಏನ್ ಹೇಳ್ತಿದ್ದ? ನೀನ್ ಬಯಸಿದ್ದನ್ನೇ ಕೊಡ್ತಾ ಇದ್ದೀನಿ ಶಿವಾನಿ. ನಿನಗೆ ಡೈವರ್ಸ್ ಬೇಕಾಗಿತ್ತು, ಹೆಂಡತಿ ಅನ್ನೋ ಪುಟದಿಂದ ನೀನು ಆಚೆ ಬರ್ಬೇಕಾಗಿತ್ತು, ಅಷ್ಟೇ ತಾನೆ? ನೀನು ಹೇಳ್ದಾಗೆ ಮಾಡ್ತಾ ಇದ್ದೀನಿ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಶಿವಾನಿ. ಇನ್ನು ನಾನು ನಿಂಗೆ ತೊಂದರೆ ಕೊಡೋದಿಲ್ಲ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ನಿಂಗೆ ಖುಷಿಯಾಗಿರು. ಆದಷ್ಟು ಬೇಗ ಡೈವರ್ಸ್ ಕೊಡ್ತೀನಿ. ಓಕೆ? ನನ್ನ ಜೀವಗಳನ್ನು ನನಗೆ ಉಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಶಿವಾನಿ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ನಿನಗೆ ತಾಳಿ ಕೊಡಿಸ್ತೀನಿ, ನಿನಗೆ ಡೈವೋರ್ಸ್ ಕೊಡ್ತೀನಿ.